লাঠি চলবে না, লাঠি চলবে না। ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಎಲ್ಲರೂ ಕೂಡ ನಮ್ಮ ಭಾರತದೊಳಗೆ ಬನ್ನಿ, ನಾವು ನಿಮಗೆ ಆಶ್ರಯವನ್ನು ಕೊಡ್ತೀವಿ ಅಂತ ಭಾರತ ಇತಿಹಾಸ ಕಾಲದಿಂದಲೂ ಕೂಡ ಅಪ್ಪಿ ಒಪ್ಕೊಂಡಿರೋದೆ ನಾವು ನಮಗೆ ಮಾಡಿಕೊಂಡಿರ್ತಕ್ಕಂಥ ದೊಡ್ಡ ಎಡವಟ್ಟು ದ್ರೋಹ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಸುವೇಂದು ಅಕ್ರಮವಾಗಿ ನೆಲೆಸಿದವರನ್ನೆಲ್ಲ ಆಚೆಗೆ ಅಟ್ಟುತ್ತಾ ಇದ್ದಾರೆ. ಆದರೆ ನೆರೆ ರಾಷ್ಟ್ರ ಬಾಂಗ್ಲಾದೇಶಕ್ಕೆ ಮೈಯಲ್ಲಿ ಉರಿ ಶುರುವಾಗಿದೆ ಅನ್ನೋದು ಸುಳ್ಳಲ್ಲ. ಯಾಕೆಂದರೆ ಬಾರ್ಡರ್ನಲ್ಲಿ ಪದೇ ಪದೇ ತಂಟೆಯನ್ನು ತೆಗಿತಾ ಇದೆ. ಇತ್ತೀಚೆಗೆ ಒಂದು ವಿಡಿಯೋ ಮಾಧ್ಯಮಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಬಾಂಗ್ಲಾದೇಶದ ಸ್ಥಳೀಯ ನಿವಾಸಿಗಳು ಕೋಲು ದೊಣ್ಣೆ ಬಡಿಗೆಗಳನ್ನು ಹಿಡಿದುಕೊಂಡು ಕೂಗ್ತಾ ಓಡಿ ಗಡಿ ಹತ್ರ ಬರ್ತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಕಳೆದ 2-3 ದಿನಗಳಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಬಾಂಗ್ಲಾದೇಶದ ಸ್ಥಳೀಯ ಮಾಧ್ಯಮಗಳು ನಮ್ಮ ಭಾರತೀಯ ಯೋಧರನ್ನು BSF ಯೋಧರನ್ನೇ ಅಡ್ಡ ಹಾಕದಂಥ ಸ್ಥಳೀಯರು, BSF ಯೋಧರ ಮೇಲೆ ಹಲ್ಲೆಗೆ ಮುಂದಾದಂಥ ಲೋಕಲ್ ಜನರು ಅಂತ ಹೆಮ್ಮೆಯಿಂದ ಗರ್ವದಿಂದ ಏನೋ ದೊಡ್ಡ ಸಾಧನೆ ಮಾಡಿಕೊಂಡ ಹಾಗೆ ರಿಪೋರ್ಟ್ ಕೂಡ ಮಾಡಿಕೊಂಡಿದೆ. ಅಸಲಿಗೆ ಇದು ಏನು ಘಟನೆ, ಯಾವುದು ಸತ್ಯ ಅನ್ನೋ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ನಿಮಗೆ ಲಾಲ್ಮೋನಿ, ಹರ್ಹತ್, ಅದಿತ್ಮಾರಿ ಅನ್ನೋ ಗಡಿ ಪ್ರದೇಶ ಮತ್ತು ಹಾತಿಬಂದ ಮತ್ತು ಪಾತ್ಗ್ರಾಮ್ ಅನ್ನೋ 3 ಗಡಿ ಪ್ರದೇಶಗಳಲ್ಲಿ ಆ ಗಡಿ ಭಾಗದಲ್ಲಿ ಈಗಲೂ ಕೂಡ BSF ಆಗಿರ್ಬೋದು, BGB ನಡುವಿನ ಹಗ್ಗ ಜಗ್ಗಾಟ ಯಾವಾಗಲೂ ಕೂಡ ಇದ್ದೇ ಇದೆ. ನೂರಾರು ಬಾಂಗ್ಲಾ ಪ್ರಜೆಗಳು ಗಂಟು ಮೂಟೆ ಸಮೇತವಾಗಿ ಭಾರತದ ಗಡಿ ತೊರೆದು ಬಾಂಗ್ಲಾ ಗೂಡು ಸೇರಿಕೊಳ್ಳಿಕ್ಕೆ ಹಪ್ಪಸ್ತಾ ಇದ್ದಾರೆ. ಬಿಸಿಲು, ಮಳೆ, ಗಾಳಿ ಲೆಕ್ಸದೆ ಯಾವುದೇ ಸೌಲಭ್ಯಗಳು ಕೂಡ ಇಲ್ಲದಂತೆ ನಿಮಗೆ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಇದೆಯಲ್ವ, ಆ ಝೀರೋ ಲೈನಲ್ಲಿ ಸಿಕ್ಕಾಕೊಂಡು ಒದಾಡ್ತಾ ಇದ್ದಾರೆ. ಝೀರೋ ಲೈನ್ನಲ್ಲೇ ಉಳ್ಕೊಂಬಿಟ್ಟಿದ್ದಾರೆ ಅವರು. ಇತ್ತ ಭಾರತ ಅವ್ರನ್ನ ವಾಪಸ್ ಕರೆದುಕೊಳ್ಳಕ್ಕೆ ತಯಾರಿಲ್ಲ, ಇತ್ತ ಸ್ವಂತ ದೇಶದವ್ರನ್ನೂ ಕೂಡ BGB ಒಳಗೆ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ನೋಡಿ, ಬಾಂಗ್ಲಾದೇಶದ ಕಣ್ತಪ್ಪಿಸಿ ಕೂಡ ನುಸುಳುಕೋರರು ಮತ್ತೆ ವಾಪಸ್ ಆಗೋದಕ್ಕೆ ಹೊಂಚಾಗ್ತಾ ಇದ್ದಾರೆ. BSF ಹಾಗೂ ಬಾಂಗ್ಲಾ ಗಡಿ ಕಾವಲು ಪಡೆ ಯೋಧರು ಒಂದು ಕಡೆ ಪರಸ್ಪರವಾಗಿ ಮೈಕನ್ನು ಹಿಡಿದು ತೀವ್ರ ವಾಗ್ವಾದವನ್ನು ಕೂಡ ಮಾಡ್ತಾ ಇದ್ದಾವೆ. ಇದು ತೀವ್ರ ಸಂಘರ್ಷಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾದರೆ ಏನಾಯಿತು ಘಟನೆ ಅಂತ ನಿಮಗೆ ಭಾರತದ ಗಡಿ ಭದ್ರತಾ ಪಡೆ ಸುಮಾರು 33ರಿಂದ 34 ಜನರನ್ನು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಬಾಂಗ್ಲಾದೇಶದ ಗಡಿಯೊಳಗೆ ತಳ್ಳಲಿಕ್ಕೆ ಪ್ರಯತ್ನ ಮಾಡ್ತು ಅನ್ನೋ ಆರೋಪ BGBದು. ಅಂದರೆ ಇದನ್ನು ನಾವು ಪುಷಿನ್ ಅಂತ ಹೇಳಿ ಕರಿತೀವಿ. ಪುಷಿನ್ ಮತ್ತು ಪುಷ್ ಬ್ಯಾಕ್ ಅನ್ನೋ ಗಡಿ ಭಾಗದ ಪದಗಳನ್ನು ಬಳಸ್ತೀವಿ ನಾವು. ಹಾಗಾಗಿ ಪುಷಿನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಭಾರತದ BSF ಯೋಧರೇ ಈ ಥರದ ಒಂದು ಪ್ರಯತ್ನಕ್ಕೆ ಮುಂದಾದರು ಅಂತ ಅಲ್ಲಿನ ಗಡಿ ಭಾಗದ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಂತೂ ಸತ್ಯ. ಆದರೆ ಬಾಂಗ್ಲಾದೇಶ ಗಡಿ ದಾಡ್ತಿದ್ದಂಥ ನಿವಾಸಿಗಳನ್ನು ಅಟ್ಟಿಸ್ಕೊಂಡು ಬಂದಿದ್ದು ಬಿಟ್ಟರೆ ಭಾರತದ ಯೋಧರನ್ನ ಎದುರು ಹಾಕ್ಕೊಳ್ಳುವಷ್ಟು ಎದೆಗಾರಿಕೆ ಅಲ್ಲಿನ ಸ್ಥಳೀಯರಿಗೆ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಇದನ್ನು BSFನ ಸಿಬ್ಬಂದಿಗಳೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ BSFನ ಈ ಕ್ರಮವನ್ನು ವಿರೋಧಿಸಿ ಲಾಲ್ಮೋನಿ, ಹರ್ಹತ್, ಪತ್ಗ್ರಾಮ್ ಮತ್ತು ಹಾತಿಬಂದ ಮತ್ತು ಆದಿತ್ಮಾರಿ ಪ್ರದೇಶದ ಸ್ಥಳೀಯ ಗ್ರಾಮಸ್ಥರು ಕೋಲುಗಳನ್ನು ಹಿಡಿದು ಒಗ್ಗಟ್ಟಾಗಿ ಜಮಾವಣೆ ಮಾಡಿದ್ರು. ಯಾರ ವಿರುದ್ಧವಾಗಿ ಅಂದರೆ ಇಲ್ಲಿಂದ ಪುಷಿನ್ ಆಗ್ತಾ ಇದ್ದಂಥ ಅಕ್ರಮ ನುಸುಳುಕೋರರು. ಅವರು ಅಲ್ಲಿನ ಸ್ಥಳೀಯರು, ಅದೇ ದೇಶದ ನಾಗರಿಕರು, ಬಾಂಗ್ಲಾದೇಶದ ಪ್ರಜೆಗಳು ಅನ್ನೋದನ್ನ ಅವರು ಮೈಂಡ್ನಲ್ಲಿ ಇಟ್ಕೊಳ್ಬೇಕು. ಒಂದು ಕಡೆ ಅಲ್ಲಿನ ಸ್ಥಳೀಯರು ಉದ್ರಿಕ್ತಗೊಳ್ತಾ ಇದ್ದಾರೆ. ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರ ದೇಶದ ಸ್ಥಳೀಯರನ್ನ ಕರ್ಕೊಳ್ಳಿಕ್ಕೆ ಅವರಿಗೆ ಆಕ್ರೋಶ ಉಕ್ಕು ಬರ್ತಾ ಇದೆಯಂತೆ. ನೋಡಿ, ಒಂದು ಕಡೆ ಆ ಸ್ಥಳೀಯರು ಗಡಿ ರೇಖೆಯ ಬಳಿ ಅಕ್ರಮ ನುಸುಳುಕೋರನ್ನು ತಡೀತಾರೆ. ನಿಮಗೆ ಹಾತಿಬಂದ ಇದೆಯಲ್ಲ, ಅಲ್ಲಿ ಬರಾಕತಾ BOP ಬಳಿ 11 ಜನರನ್ನ ಸ್ಟಾಪ್ ಮಾಡಿದ್ದು. ಪತ್ಗ್ರಾಮ್ ಅಂದರೆ ಪೈಶಾತಿ ಬಾರಿ BOP ಬಳಿ 10 ಜನರನ್ನ ತಡೀತಾರೆ. ಆದಿತ್ಮಾರಿ, ದುರ್ಗಾಪುರ, ದಿಗಲ್ತಾರಿ ಗಡಿ ಭಾಗದಲ್ಲಿ 12 ಜನರನ್ನ ಇದೇ ರೀತಿಯಾಗಿ ತಡೀತಾರೆ. ಈ ಘಟನೆಯ ನಂತರ BSF ಮತ್ತು BGB ಯೋಧರು ಝೀರೋ ಲೈನ್ ಬಳಿ ಮುಖಾಮುಖಿಯಾಗಿ ನಿಂತ್ಕೊಳ್ತಾರೆ. ಗಡಿಯಲ್ಲಿ ತೀವ್ರ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ. ಕೋಲು ಬಡಿಗೆಗಳನ್ನು ಹಿಡ್ಕೊಂಡು ಬಂದವರು ಅಲ್ಲಿ ದಾಟ್ಲಿಕ್ಕೆ ಬಂದವ್ರನ್ನ ತಡೀತಾರೆ. ಜೊತೆಗೆ BSF ಯೋಧರ ಜೊತೆಗೂ ಮಾತಿನ ಚಕಮಕಿ ನಡೆಯುತ್ತೆ. ಯಾವಾಗ ಕೈಯಲ್ಲಿಡ್ತಕ್ಕಂಥ ಗನ್ಗಳು ಮಾತಾಡಲಿಕ್ಕೆ, ಬಂದೂಕುಗಳು ಮಾತಾಡಲಿಕ್ಕೆ ಶುರುವಾಗ್ತಾವೆ, ಅವರು ಕೂಡ ಗಪ್ಚುಪ್ ಆಗ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ತಾರೆ. ಜೊತೆಗೆ BGB ಅಧಿಕಾರಿಗಳು BSF ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ಗಡಿ ಭಾಗದಲ್ಲಿ ಉಭಯ ದೇಶಗಳ ಅಧಿಕಾರಿಗಳ ನಡುವಿನ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಮತ್ತೆ ಫ್ಲ್ಯಾಗ್ ಮೀಟಿಂಗ್ ಕೂಡ ನಡೆಯಿತು. ಸ್ಥಳೀಯ ನಿವಾಸಿಗಳು ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆ BGB ಒಳನುಸುಳುವಿಕೆಯನ್ನು ವಿರೋಧಿಸಿ ಅಡ್ಡಿಪಡಿಸಿದಾಗ BSFನ ಯೋಧರು ಗಡಿಯ ಝೀರೋ ಲೈನ್ ಅಥವಾ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಏನು ಹೇಳಿ ಕರಿತೀವಲ್ವ, ಅದರ ಬಳಿಯೇ ಎಲ್ಲರೂ ಕೂಡ ಸಾಲಾಗಿ ನಿಂತ್ಕೊಂಡು ತಮ್ಮ ಸ್ಥಾನಗಳನ್ನು ಭದ್ರಪಡಿಸ್ಕೊಳ್ತಾರೆ. ಈಗ ಮುಂದೆ ಯಾರು ಬರ್ತೀರಾ ಬನ್ನಿ ಅನ್ನೋ ರೀತಿಯಾಗಿ
ಸ್ಥಳೀಯ ನಿವಾಸಿಗಳು ಒಳನುಸುಳುವಿಕೆಯನ್ನು ವಿರೋಧಿಸಿ ಅಡ್ಡಿಪಡಿಸಿದಾಗ ಯಾವಾಗ BSFನ ಯೋಧರು ಎಲ್ಲರೂ ಕೂಡ ಮುಂದೆ ಹಾಕ್ತಾರೆ, ಆವಾಗ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ಗಳು ಎಲ್ಲವೂ ಕೂಡ ಇನ್ನೊಂದಿಷ್ಟು ಭದ್ರತೆಯನ್ನು ಹೈ ಅಲರ್ಟ್ ಮಾಡಲಾಗುತ್ತೆ, ಕಣ್ಗಾವಲನ್ನು ಹೆಚ್ಚಳ ಮಾಡಲಾಗುತ್ತೆ. ಇದು ಯಾಕೋ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ. ಈಗ ಒಂದು ಕಡೆ ದಾಟಿಸ್ತಾ ಇದ್ದಂತಹ ಮತ್ತು ದಾಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥ ವ್ಯಕ್ತಿಗಳು ಬಾಂಗ್ಲಾದೇಶದ ನಾಗರಿಕರಲ್ಲ, ಅವರು ಭಾರತದ ಪ್ರಜೆಗಳು ಅಂತ ಹೇಳಿ ಬಾಂಗ್ಲಾ ಗಡಿಕಾವಲು ಪಡೆ ವಾದ ಮಾಡುತ್ತೆ. ಗಡಿಯಲ್ಲಿ ತಡೆಯಲಾದಂಥ ವ್ಯಕ್ತಿಗಳು ಅಸ್ಸಾಂ ಮೂಲದ ಭಾರತೀಯ ಪ್ರಜೆಗಳವರು, ಅವ್ರು ಯಾವುದೋ ಕಾರಣಕ್ಕೂ ಬಾಂಗ್ಲಾದೇಶಕ್ಕೆ ಒಳ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂಥೇಳಿ BGB ಅಧಿಕಾರಿಗಳು ಆರೋಪ ಮಾಡ್ತಾರೆ. ಆದರೆ ಕೇವಲ ಬಾಯಿ ಮಾತಿನ ಹೇಳಿಕೆಗಳಿಂದ ಯಾರೊಬ್ಬರ ಪೌರತ್ವ ಸಾಬೀತಾಗೋದಿಲ್ಲ ಸ್ವಾಮಿ ಅಂತ ಅಲ್ಲಿನ ಯೋಧರ ಜೊತೆಗೆ ಮಾತಿನ ಚಕಮಕಿ ಶುರುವಾಗುತ್ತೆ. BSF ಅಧಿಕಾರಿಗಳು ಸೂಕ್ತ ತನಿಖೆ ಅಗತ್ಯವಾಗಿದೆ, ಹಾಗಾಗಿ ನೀವು ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಇಲ್ಲ ಒಳ ಬಿಟ್ಕೊಳ್ಳಿ, ಇಲ್ಲ ವಾಪಸ್ ಕಳಿಸಿ ಅನ್ನೋ ಥರದಲ್ಲೂ ಕೂಡ ಒಂದು ರೀತಿಯಾಗಿ ಒಂದು ಹಂತದ ಚರ್ಚೆ ಕೂಡ ನಡೆಯುತ್ತೆ. ನಿಮಗೆ ಈ ಭಾಗದಲ್ಲಿ ಯಾಕೆ ಇಷ್ಟೊಂದು ಬಿಗುವಿನ ವಾತಾವರಣ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಕೋಚ್ ಬಿಹಾರ್ ಇದೆಯಲ್ಲ, ಅಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳಾಗಿತ್ತು. ನಿಮಗೆ ಈಗ ಲಾಲ್ಮುನಿ ಹರ್ಹತ್ ಪ್ರದೇಶ, ಈ ಸೆಕ್ಟರ್ ಭಾಗದಲ್ಲಿ ಯಾಕೆ ಇತ್ತೀಚೆಗೆ ಈ ಥರದ ಒಂದು ಸೂಕ್ಷ್ಮ ಪ್ರದೇಶವಾಗಿ ಬದಲಾಯಿತು ಅಂದರೆ, ಮೇ 2026 ಕೊನೆ ವಾರ ಇದೇ ಪತ್ಗ್ರಾಮ್ ಲಾಲ್ಮುನಿ ಹರ್ಹತ್ ಸೆಕ್ಟರ್ನಲ್ಲಿ ಭಾರತದ ಕಡೆಯವರು ಗಡಿ ಬೇಲಿ ಮತ್ತು ಗಡಿ ಕಂಬಗಳನ್ನು ಅಳವಡಿಸಲಿಕ್ಕೆ ಮುಂದಾದಾಗ ಇದೇ BGB ಪಡೆಗಳು ಅವ್ರನ್ನ ದೈಹಿಕವಾಗಿ ತಡೆದು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಆ ಕಂಬಗಳನ್ನು ಇಡ್ತಕ್ಕಂಥ ಅಧಿಕಾರಿಗಳು ಮತ್ತು ಭೂ ಇಲಾಖೆಯ ಅಧಿಕಾರಿಗಳು ಬಂದಾಗ ಒಂದು ರೀತಿಯಾಗಿ ದರ್ಪವನ್ನು ತೋರಿದ್ರು. ಇವರು ಯಾರು, ಬಾಂಗ್ಲಾದೇಶದ ಯೋಧರು. ಆವಾಗ ಭಾರತೀಯ ಯೋಧರ ಶಸ್ತ್ರಾಸ್ತ್ರಗಳು ಮಾತನಾಡಲಿಕ್ಕೆ ಶುರುವಾದ ಮೇಲೆ ಅವರೆಲ್ಲರೂ ಕೂಡ ಗಪ್ಚುಪ್ ಆಗಿದ್ದರು. ಇಲ್ಲಿ ಪಶ್ಚಿಮ ಬಂಗಾಳ ಚುನಾವಣಾ ಫಲಿತಾಂಶದ ನಂತರ ಸುವೇಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ನಿಮಗೆ ಈ ಗಡಿ ಪ್ರದೇಶದಲ್ಲಿ ಇನ್ನೂ ಸ್ವಲ್ಪ ಇಂಟೆಲಿಜೆನ್ಸ್ ಕಣ್ಗಾವಲು ಜಾಸ್ತಿ ಆಗಿದೆ, ಅಕ್ರಮವಾಗಿ ಒಳನುಸುಳುವಿಕೆ ಕಮ್ಮಿ ಆಗಿದೆ. ಯಾವಾಗ BSF ಇಲ್ಲಿನ ಕಾರ್ಯಾಚರಣೆಗಳನ್ನು ತುಂಬ ತೀವ್ರಗೊಳಿಸ್ತೋ ಈ ಥರದ ಮುಖಾಮುಖಿ ಆಗ್ತಾ ಇರ್ತಕ್ಕಂಥ ಘಟನೆಗಳು BGB ಅಧಿಕಾರಿಗಳು ಮತ್ತು BSF ಅಧಿಕಾರಿಗಳು ಪ್ರತಿ ಸರಿ ನಡೀತಾ ಇರುತ್ತೆ. ಹಾಗಾಗಿ ಈ ಭಾಗದಲ್ಲಿ ಲಾಲ್ಮುನಿ ಹರ್ಹತ್ ಗಡಿಯಲ್ಲಿ ರೌಂಡ್ ದಿ ಕ್ಲಾಕ್ ಅಂದರೆ 24 hours ಕೂಡ ಹೈ ಅಲರ್ಟ್ ಯಾವಾಗಲೂ ಕೂಡ ಘೋಷಣೆ ಮಾಡಲಾಗಿರುತ್ತೆ. ಈಗ ಇತ್ತೀಚೆಗೆ ಕಳೆದ ಕೆಲವು ತಿಂಗಳಲ್ಲಿ ನೀವು ಗಮನ ಹರಿಸೋದಾದರೆ ಇದೇ ಲಾಲ್ಮುನಿ ಹರ್ಹತ್ ಗಡಿಯಲ್ಲಿ ಕಳ್ಳ ಸಾಗಾಣೆ ಮತ್ತು ಒಳನುಸುಳುವಿಕೆ ನಡೀತಾ ಇರಬೇಕಾದ್ರೆ BSF ಫೈರಿಂಗ್ ಕೂಡ ಮಾಡಿದೆ. ನಿಮಗೆ ಮೇ 14, 2026 ಕಳೆದ ತಿಂಗಳಲ್ಲಿ ಲಾಲ್ಮುನಿ ಹರ್ಹತ್ ಹಾತಿಬಾಂಧ ಗಡಿ ಭಾಗದಲ್ಲಿ, ಅದು ಕೂಡ ಹಮ್ಜೋಲ್ ಬಾರ್ಡರ್ ಅಂತ ಹೇಳಿ ಕರಿತೀವಿ, ಆ ಭಾಗದಲ್ಲಿ ಅಕ್ರಮವಾಗಿ ಭಾರತದೊಳಗೆ ನುಸುಳ್ತಾ ಇದ್ದಂಥ ಒಬ್ಬ ಕಳ್ಳ ಸಾಗಾಣೆದಾರರ ತಂಡದ ಮೇಲೆ BSF ಯೋಧರು ತಮ್ಮ ಬಂದೂಕುಗಳ ಮುಖಾಂತರ, ಪೆಲೆಟ್ ಗನ್ ಮುಖಾಂತರವಾಗಿ ಗೋಲಿಯನ್ನು ಹಾರಿಸ್ತಾರೆ. ಈ ಘಟನೆಯಲ್ಲಿ ಒಬ್ಬ ಬಾಂಗ್ಲಾದೇಶಿ ಪ್ರಜೆ ಕೂಡ ಸಾವನ್ನಪ್ಪಿರ್ತಾನೆ. ಅದಾದಮೇಲೆ ಏಪ್ರಿಲ್ 2026 ಇನ್ನೊಂದು ಘಟನೆ ನಡೆಯುತ್ತೆ. ಏಪ್ರಿಲ್ 8 ಡೇಟ್ ಸಮೇತ ಹೇಳ್ತಾ ಇದ್ದೀನಿ. ಇದೇ ಜಿಲ್ಲೆಯ ಪತ್ಗ್ರಾಮ್ ಗಡಿಯಲ್ಲಿ ತಂತಿ ಸುರುಳಿ ಬೇಲಿ ಇರುತ್ತಲ್ವ, ಅದನ್ನು ಕತ್ತರಿಸಲಿಕ್ಕೆ ಒಬ್ಬ ನುಸುಳುಕೋರ ಪ್ರಯತ್ನ ಪಡ್ತಾ ಇರ್ತಾನೆ. ಆವಾಗ BSF ಕಡೆಯಿಂದ ಆತನ ಮೇಲೂ ಕೂಡ 2 ಸುತ್ತಿನ ಗುಂಡನ್ನು ಹಾರಿಸಲಾಗಿರುತ್ತೆ. ಇಷ್ಟೆಲ್ಲ ನಡೆದ ಮೇಲೆ ನೋಡಿ, ಇವೆಲ್ಲ ರಂಪಾಟುಗಳು, ರಾದ್ಧಾಂತಗಳು, ಸಂಘರ್ಷಗಳು ನಡೆದ ಮೇಲೆ ಫೈನಲಿ ಏನಾಯಿತು ಅಂತ ಮತ್ತು ಕೊನೆಗೆ ಬಾಂಗ್ಲಾದೇಶ ಶರಣಾಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಲಾಲ್ಮುನಿ ಹರ್ಹತ್ ಮತ್ತು ಮೇಕ್ಲಿಗಂಜ್ ಗಡಿಯ ಪಿಲಾರ್ ಸಂಖ್ಯೆ 134 ಬಳಿ ಇಷ್ಟೆಲ್ಲ ಮುಖಾಮುಖಿ ತೀವ್ರ ಮಾತಿನ ಚಕಮಕಿ ಎಲ್ಲವೂ ಕೂಡ ಆದಮೇಲೆ ಭಾರತೀಯ ಅಧಿಕಾರಿಗಳು ಕರೆದಂಥ ಗಡಿ ಸಭೆಯನ್ನು BGB ಅಧಿಕಾರಿಗಳು ನಿರಾಕರಣೆ ಮಾಡಿರ್ತಾರೆ. ಅದಾದಮೇಲೆ BSFನ ಬಿಗಿ ನಿಲುವು ಮತ್ತು ತೀವ್ರ ವಾಗ್ವಾದದ ನಂತರ ಈಗ ಶರಣಾಗಿರೋದು. ಗಡಿಯ 0 ಲೈನ್ನಲ್ಲಿ ಕಡು ಬಿಸಿಲು ಮಳೆಯಲ್ಲಿ ಸಿಲುಕ ಹಾಕೊಂಡು ಒದ್ದಾಡ್ತಾ ಇದ್ದಂಥ 40ಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಸೈನಿಕ ಕಾರ್ಯಾಚರಣೆ, ಭಾರೀ ದೊಡ್ಡ ಕಾರ್ಯಾಚರಣೆಯ ನಂತರ ಅವ್ರನ್ನ ಬಾಂಗ್ಲಾದೇಶದ ಭೂಭಾಗದೊಳಗೆ ವಾಪಸ್ ಕರೆದುಕೊಂಡು ಹೋಗಿದ್ದಾರೆ ಅಂತ BSF ಕೂಡ ಕನ್ಫರ್ಮ್ ಮಾಡಿದೆ. ಒಟ್ಟಾರೆಯಾಗಿ ಈಗ ಮಹಾನಿರ್ದೇಶಕರ ಮಟ್ಟದ DG ಲೆವೆಲ್ನ ಮಹತ್ವದ ಗಡಿ ಸಭೆ ಕೂಡ ನಡೀತಾ ಇದೆ ಸೆಂಟ್ರಲ್ನಲ್ಲಿ. ಹಾಗಾಗಿ ಈ ಒಂದು ನಿರ್ಧಾರಕ್ಕೂ ಕೂಡ ಬಾಂಗ್ಲಾದೇಶದ BGB ಅಧಿಕಾರಿಗಳು ಮತ್ತು ಬಾಂಗ್ಲಾದೇಶ ಒಂದು ಸ್ಪಷ್ಟ ನಿಲುವನ್ನು ತಳೆದು ಅವ್ರನ್ನ ವಾಪಸ್ ಕರೆದುಕೊಳ್ಳಲಾಗಿದೆ. ಇದು ಪ್ರತಿನಿತ್ಯ ಇದೇ ಥರದ ಘಟನೆಗಳು ನಡೀತಾನೆ ಇರುತ್ತೆ. ಏನಾದರೂ ಆ ಥರದ್ದು ಡೆವಲಪ್ಮೆಂಟ್ಸ್ಗಳು ನಡೆದ್ರೆ ಖಂಡಿತ ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.